ಊಟದ ನಿಯಮಗಳನ್ನ ನಾವು ಅಲ್ಲಗಳೆಯುವುದರಿಂದ ಅನ್ನಪೂರ್ಣೇಶ್ವರಿಯ ಲಕ್ಷ್ಮೀದೇವಿಯ ಕೋಪಕ್ಕೆ ಗುರಿಯಾಗ್ತೇವೆ. ಊಟಕ್ಕೆ ಸಂಬಂಧಿಸಿದ ಯಾವೆಲ್ಲ ನಿಯಮಗಳನ್ನ ನಾವು ಅನುಸರಿಸಬೇಕು? ಊಟದ ನಂತರ ಏನು ಮಾಡಬಾರ್ದು? ಊಟ ಮಾಡುವ ಮುನ್ನ ಕೈ ತೊಳೆಯಬೇಕೆನ್ನುವ ನಿಯಮವಿದೆ. ಅದೇ ರೀತಿ ನಾವು ಊಟದ ನಂತರವೂ ಕೈ ತೊಳೆದುಕೊಳ್ಳುತ್ತೇವೆ. ಕೆಲವು ಜನರು ಊಟದ ನಂತರ ತಟ್ಟೆಯಲ್ಲೇ ಕೈ ತೊಳೆಯುತ್ತಾರೆ. ಊಟದ ಬಳಿಕ ತಟ್ಟೆಯಲ್ಲೇ ಕೈ ತೊಳೆಯುವುದು ತಪ್ಪೆಂದು ಪರಿಗಣಿಸಲಾಗುತ್ತೆ ಮತ್ತು ಇದರಿಂದ ನಾವು ನಮ್ಮ ಜೀವನದಲ್ಲಿ ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತೇವೆ. ಹೀಗೆ ಊಟಕ್ಕೆ ಸಂಬಂಧಿಸಿದಂತೆ ನಮ್ಮ ಶಾಸ್ತ್ರದಲ್ಲಿ ಅನೇಕ ನಿಯಮಗಳನ್ನು ಹೇಳಲಾಗಿದೆ. ಅವುಗಳು ಯಾವುವು ನೋಡಿ. 3 ರೊಟ್ಟಿ ಬಡಿಸಬೇಡಿ. ತಟ್ಟೆಯಲ್ಲಿ ಆಹಾರವನ್ನ ತೆಗೆದುಕೊಳ್ಳುವಾಗ 3 ರೊಟ್ಟಿಗಳನ್ನ ಒಟ್ಟಿಗೆ ಬಡಿಸಬಾರದು. ಸಂಜೀವಿನಿ ರೇಖಿ ಮತ್ತು ಹಿಪ್ನೋಸಿಸ್ ಸೆಂಟರ್ನಲ್ಲಿ ಪೂರ್ವಜನ್ಮ ಪ್ರೇತಾತ್ಮ ಮಾಟ ಮಂತ್ರ ಸಮಸ್ಯೆಗಳನ್ನು ಗುಣಪಡಿಸಲಾಗುವುದು. ರೇಖಿ ಮತ್ತು ಹಿಪ್ನೋಸಿಸ್ ವಿದ್ಯೆಗಳನ್ನು ಸಹ ಇಲ್ಲಿ ಹೇಳಿಕೊಡಲಾಗುವುದು. ಎಂದೇ ಸಂಪರ್ಕಿಸಿ ಡಾಕ್ಟರ್ ವಿ ಭರಣಿ ರಾಜು, ರೇಖಿ ಗ್ರ್ಯಾಂಡ್ ಮಾಸ್ಟರ್ ಮತ್ತು ಮಾಸ್ಟರ್ ಹಿಪ್ನೋಟೈಸರ್. ನೀವು ಅನ್ನವನ್ನ ತೆಗೆದುಕೊಳ್ಳುತ್ತಿದ್ದರೆ ಅನ್ನದ ಮೇಲೆ ರೊಟ್ಟಿಗಳನ್ನ ಇಡಬಹುದು. ಬದಲಾಗಿ ಖಾಲಿ ತಟ್ಟೆಯಲ್ಲಿ 3 ರೊಟ್ಟಿಗಳನ್ನ ಒಟ್ಟಿಗೆ ಹಾಕಬೇಡಿ. ಹಾಗೆ ಮಾಡುವುದು ಅಶುಭವೆಂದು ಪರಿಗಣಿಸಲಾಗಿದೆ. 3 ರೊಟ್ಟಿಗಳನ್ನು ಹೊಂದಿರುವ ತಟ್ಟೆಯನ್ನು ಸತ್ತವರಿಗೆ ಸಮರ್ಪಿಸಲಾಗಿದೆ ಎಂದು ನಂಬಲಾಗಿದೆ. ತ್ರಯೋದಶಿ ವಿಧಿಗಳ ಮೊದಲು ಮೃತರಿಗೆ ನೈವೇದ್ಯಕ್ಕಾಗಿ 3 ರೊಟ್ಟಿಗಳನ್ನು ಇಡುವ ಸಂಪ್ರದಾಯವಿದೆ. ಈ ಕಾರಣಕ್ಕಾಗಿ ತಟ್ಟೆಯಲ್ಲಿ 3 ರೊಟ್ಟಿಗಳನ್ನು ಇಟ್ಕೊಂಡು ತಿನ್ನಬಾರ್ದು ಮತ್ತು ಇವುಗಳು ನಮ್ಮ ಜೀವನದಲ್ಲಿ ಅಶುಭ ಫಲಗಳನ್ನ ನೀಡುತ್ತವೆ ಎಂದು ಹೇಳಲಾಗುತ್ತೆ. ಹಾಸಿಗೆಯ ಮೇಲೆ ಕುಳಿತು ಆಹಾರವನ್ನ ಸೇವಿಸಬೇಡಿ. ನೀವು ಆಹಾರ ಸೇವಿಸುವ ವಿಧಾನ ಮಾತ್ರವಲ್ಲ, ನೀವು ಎಲ್ಲಿ ಕುಳಿತು ಆಹಾರವನ್ನ ಸೇವಿಸ್ತಿದ್ದೀರಿ ಎಂಬುದು ಮುಖ್ಯವಾಗಿರುತ್ತೆ. ನೀವು ಊಟವನ್ನ ಅಥವಾ ಯಾವುದೇ ತರನಾದ ಆಹಾರವನ್ನ ಸೇವಿಸ್ತಿದ್ದೀರಿ ಎಂದಾದರೆ ಹಾಸಿಗೆಯ ಮೇಲೆ ಕುಳಿತು ಆಹಾರವನ್ನ ಸೇವಿಸಬಾರ್ದು. ಶಾಸ್ತ್ರದಲ್ಲಿನ ನಿಯಮಗಳ ಪ್ರಕಾರ ನಾವು ಮಲಗುವ ಸ್ಥಳದಲ್ಲಿ ಆಹಾರ ಸೇವಿಸಬಾರದು. ಇದು ನಕಾರಾತ್ಮಕ ಶಕ್ತಿಯನ್ನ ತರುತ್ತದೆ ಮತ್ತು ನಿಮ್ಮನ್ನು ಅನೇಕ ರೋಗಗಳಿಗೆ ಗುರಿಯಾಗಿಸುತ್ತದೆ. ಸದ್ದು ಮಾಡದೆ ಊಟ ಮಾಡಬೇಕು. ಅನೇಕ ಜನರು ಊಟವನ್ನ ಅಗಿಯುವಾಗ ಶಬ್ದ ಮಾಡುವ ಅಭ್ಯಾಸವನ್ನ ಹೊಂದಿರ್ತಾರೆ. ಇದು ಧರ್ಮ ಗ್ರಂಥಗಳ ಪ್ರಕಾರ ಸೂಕ್ತವಲ್ಲ. ಹೀಗೆ ಮಾಡುವುದರಿಂದ ಮನೆಯಲ್ಲಿ ಬಡತನ ಬರುತ್ತೆ ಹಾಗೂ ಇಂತಹ ಮನೆಗಳಲ್ಲಿ ಲಕ್ಷ್ಮೀ ದೇವಿಯು ನೆಲೆಸುವುದಿಲ್ಲ ಎನ್ನುವ ನಂಬಿಕೆಯಿದೆ. ಊಟವನ್ನ ಬಿಡಬೇಡಿ. ನಿಮಗೆ ಎಷ್ಟು ಊಟ ಮಾಡಲು ಸಾಧ್ಯವೋ ಅಷ್ಟೇ ಊಟವನ್ನ ನೀವು ತಟ್ಟೆಯಲ್ಲಿ ಹಾಕ್ಕೊಳ್ಳಿ. ಅಗತ್ಯಕ್ಕಿಂತಲೂ ಹೆಚ್ಚಿನ ಆಹಾರವನ್ನ ತಟ್ಟೆಯಲ್ಲಿ ಹಾಕೊಂಡು ಅದನ್ನ ಎಸೆಯಬೇಡಿ ಅಥವಾ ಆಹಾರವನ್ನು ತಟ್ಟೆಯಲ್ಲಿ ಬಿಡಬೇಡಿ. ತಟ್ಟೆಯಲ್ಲಿ ಅನ್ನ ಬಿಟ್ಟು ವ್ಯರ್ಥ ಮಾಡಿದರೆ ತಾಯಿ ಅನ್ನಪೂರ್ಣೇಶ್ವರಿ ಕೋಪಗೊಳ್ತಾಳೆ ಮತ್ತು ಅದು ಇಡೀ ಕುಟುಂಬದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. ಆಹಾರ ಸೇವಿಸುವ ಸಮಯದಲ್ಲಿ ನಾವು ಈ ತಪ್ಪುಗಳನ್ನು ಮಾಡುವುದರಿಂದ ಒಂದೆಡೆ ಲಕ್ಷ್ಮೀ ದೇವಿಯು ನಮ್ಮ ಮೇಲೆ ಕೋಪಿಸಿಕೊಂಡ್ರೆ ಇನ್ನೊಂದೆಡೆ ಅನ್ನಪೂರ್ಣೇಶ್ವರಿ ದೇವಿಯು ನಮ್ಮ ಮೇಲೆ ಕೋಪಿಸಿಕೊಳ್ತಾಳೆ ಮತ್ತು ಭವಿಷ್ಯದಲ್ಲಿ ನಾವು ಆಹಾರಕ್ಕಾಗಿ ಪರದಾಡುವ ಸ್ಥಿತಿಯನ್ನ